ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡೋಷ್ಟು ದೊಡ್ಡಳ ಕಣೆ ನಿನ್ ಮಗಳು ರೇವತಿ. ಹಿಂಗ್ ತಿಂಗಳಿಗೂ 15 ದಿನಕ್ಕೂ 4,000 ದುಡಿದ್ರೆ ಮನೆ ಹೆಂಗ್ ನಡೀತದೆ? ಏನೇ ಹೇಳೋದಿದ್ರು ನನಗೆ ಹೇಳಿ, ಅದನ್ ಬಿಟ್ಟು ಅಮ್ಮಂಗೆ ಏನು ಹೊಡಿತಿದ್ದೀರಾ? ಯಾಕಂದ್ರೆ ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಉರಿತೆ ಅಂತ ನಿನಗ್ ಗೊತ್ತಾಗ್ಲಿ ಅಂತ. 4 ತಾಸು ಇಷ್ಟು ಮಾತಾಡ್ತಿ ಅಂದ್ರೆ ಮನೆ ಯಜಮಾನ ಇಷ್ಟೆಲ್ಲ ನೋಡ್ಕೊಳ್ಳೋ ನಾನೆಷ್ಟು ಮಾತಾಡಬೇಡ. ಕೆಲ್ಸಕ್ ಬಾರದ್ ಕೆಲ್ಸ ಮಾಡ್ಕೊಂಡ ಇದ್ರೆ ಮನೆ ನಡೆಯೋದಂಗೆ. ಸಾಧಾರಣಂಗೆ ಹೇಳ್ತೀನಿ, ನಾಳೆಯಿಂದ ಸುಮ್ನೆ ಗಾರ್ಮೆಂಟ್ಸ್ ಹೋಗು. ನಾನೇನ್ ಟೈಮ್ ವೇಸ್ಟ್ ಮಾಡ್ತಿಲ್ಲ, ನಂದೇ ಕಂಪ್ನಿ ಅಂತ ಶುರು ಮಾಡ್ತೀನಿ. ಅದಕ್ಕೆ ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದೀನಿ ಮಹೇಶ್ ಸರ್. ಕಂಪ್ನಿ ಕಟ್ತಾಳಂತೆ ಕಂಪ್ನಿ. ಕಂಪ್ನಿ ಕಟ್ಟಕ್ಕೆ ಏನು ಆಕಾಶದಿಂದ ದುಡ್ಡು ಉದುರುತ್ತಾ? ಇಲ್ಲಿ ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಕಂಪ್ನಿ ಕಟ್ತಾಳಂತೆ ಕಂಪ್ನಿ. ಈ ಉಸಾಬ್ರಿ ಎಲ್ಲ ಬಿಟ್ಬಿಡು, ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸುಮ್ನೆ ನಮ್ಮ ಅಕ್ಕನ ಮಗ ಪುರುಷೋತ್ತಮ ಇದನಲ್ಲ, ಅವನ್ನ ಮದುವೆ ಆಗುವೆ. ಜೀವನಾನು ಸೆಟಲ್, ದುಡ್ಡು ಸಿಗುತ್ತೆ. ಮದ್ವೆ ಇಲ್ದಿದ್ರು ಪರವಾಗಿಲ್ಲ, ಆ ಕುಡ್ಕನ್ ಮಾತ್ರ ನಾನ್ ಮದ್ವೆ ಆಗಲ್ಲ. ನನಗೊಂದು ಗುರಿ ಇದೆ, ಅಲ್ಲಿ ತನಕ ನೀವು ಮದ್ವೆ ಸುದ್ದಿ ಎತ್ತಕ್ ಹೋಗ್ಬೇಡಿ ಸರ್. ಓಹೋ, ಗುರಿ ಮುಟ್ಟ ತನಕ ನಿನ್ ವಯಸ್ಸು ಅಲ್ಲೇ ನಿಲ್ಲುತ್ತಾ? ಅಷ್ಟಕ್ಕೂ ನಿನ್ನ ಮದ್ವೆ ಆಗಕ್ಕೆ ಯಾವ ತ್ರಿಪುರ ಸುಂದರ ಬರ್ತಾನ? ಯಾರೋ ಬರ್ತಾರೆ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ನಾನ್ಯಾಕೆ ತಲೆ ಕೆಡ್ಸ್ಕೊತೀನಿ ಅಂದ್ರೆ ಈ ಮನೆ ಯಜಮಾನ. ರೇವತಿ, ನಿನ್ನ ಮಗಳು ನನ್ನ ಈ ಮನೆ ಯಜಮಾನ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ. ಮನೆ ಯಜಮಾನ್ರು ಅಂತ ಅಂದ್ಮೇಲೆ ಎಲ್ಲ ಜವಾಬ್ದಾರಿ ತಗೋಬೇಕು. ಓನರ್ ಮನೆ ಬಾಡಿಗೆ ಕೇಳಕ್ ಬಂದಾಗ ಎಲ್ಲಿ ಹೋಗಿರ್ತೀರಾ ನೀವು? ನಾವ್ ಹೆಣ್ಮಕ್ಳು ಬಯಸ್ಕೋಬೇಕಾ? ಬೇಡದೇ ಇರೋ ವಿಷಯಕ್ಕೆ ಮಾತ್ರ ಯಜಮಾನ್ರಾಗ್ಬಿಡ್ತೀರಾ. ಹೆಣ್ಮಕ್ಳು ಬಾಗ್ಲೇ ನಿಲ್ಕೊಂಡು ಬಯಸ್ಕೊಳ್ವಾಗ ಇಲ್ದೇ ಇರೋ ಜವಾಬ್ದಾರಿ ಮದ್ವೆ ವಿಷಯಕ್ಕೆ ಮಾತ್ರ ಬಂದ್ಬಿಡತ್ತಾ? ಆಯ್ತು 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 ರೇವತಿ, ಇಂತೇನೋ ನನಗೆ ಮರ್ಯಾದೆ. ಹಣಕ್ಕೋಸ್ಕರ ಬದುಕ್ತಾನಲ್ಲ ನಾನು, ಮರ್ಯಾದೆಗೋಸ್ಕರ ಬದುಕ್ತಾನ ನಾನು. ಒಂದು ಹೆಂಡತಿ 2 ಹೆಣ್ಣು ಮಕ್ಕಳು ಸಾಕಿದ್ದೀನಿ ನಾನು. ಈಗ ನಿನಗೆ ರೆಕ್ಕೆ ಬಂದ್ಬಿಡ್ತಲ್ಲ, ರೆಕ್ಕೆ. ಮೇಲೆ ನಾನೇ ಇರ್ಲಿ. ರೀ, ಏನ್ರಿ ಮಾಡ್ತಿದ್ದೀರಾ? ಕಿಮ್ಮತ್ತಿರಲ್ವ ಆ ಜಾಗದಲ್ಲಿ ನಾನು ಇರೋದೇ ಇಲ್ಲ. ರೀ, ಯಾಕ್ರಿ ಹೀಗ್ ಆಡ್ಸಿದೀರಾ? ಅಪ್ಪ, ಏನಕ್ಕೆ ಹಿಂಗ್ ಮಾಡ್ತಿದೀಯ ಅಪ್ಪ? ಏಯ್, ನಿನ್ನಿಂದ ಅಪ್ಪಂಗ್ ನೆಮ್ಮದಿನೇ ಇಲ್ವಲ್ಲೇ? ರೀ 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 ರೀ, ಈಗ ಮನೆ ಬಿಟ್ಟು ಹೋಗುವಂತದ್ದು ಏನ್ರಿ ಹಾಕಿದೆ? ಗಂಡಿಕ್ಕು ಅನಿಸ್ಕೊಂಡವನಿಗೆ ಕಿಮ್ಮತ್ತೆ ಕೊಡ್ತಾ ಇಲ್ಲ ಅವಳು. ಯೋಚನೆ ಮಾಡಿ ಮಾತಾಡ್ಬೇಕಾಗಿತ್ತು. ತಪ್ಪತ್ ಸತ್ತೋದ. ಈಗಿರೋ ಅಪ್ಪನು ಮನೆ ಬಿಟ್ಟು ಹೋದ್ರೆ ಯಾರು ಬರ್ತಾರೆ ಮದುವೆ ಆಗಕ್ಕೆ? ಅವಳನ್ನ ಯಾರು ಬರ್ತಾರೆ? ಬರ್ತಾರೆ ಅಲ್ಲ, ಬಂದಿದ್ದಾರೆ. ಹೆಸರು ರವಿ ಅಂತ, ನನ್ನನ್ನ ಇಷ್ಟಪಡ್ತಿದ್ದಾರೆ.
ಕಂಪನಿ ಕಟ್ಟೋಕೆ ನನ್ ಜೊತೆ ನಿಂತ್ಕೋತೀನಿ ಅಂತ ಹೇಳಿದಾರೆ. ನಾವಿಬ್ರು ಸೇರಿ ಹೊಸ ಕಂಪನಿ ಶುರು ಮಾಡ್ತೀವಿ. ಲವ್ ಮಾಡ್ತಾ ಇದ್ದಾನ ಹಾಗಂತ ಅವನೇ ಹೇಳಿದ್ನ? ನಿನ್ ಯಾವನೇ ಲವ್ ಮಾಡ್ತಾನೆ? ಅವನು ನಾಟಕ ಆಡ್ತಾ ಇರ್ಬೋದು. ಮೂರೇ ದಿನ ನಿನ್ ಜೊತೆಲಿದ್ದು ಮಜಾ ಮಾಡಿ ಕೈ ಕೊಟ್ಟು ಹೋಗ್ತಾ ಇರ್ತಾನೆ. ನೋಡ್ತಾ ಇರು. ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ ಮಹೇಶ್ ಸರ್. ನಾಳೆನೆ ಅವನ ಮನೆ ಕರ್ಕೊಂಡ್ ಬರ್ತೀನಿ. ಇದೇ ಮಾತಾ? ಸರಿ, ನಂದು ಒಂದ್ ಮಾತಿದೆ. ಸೂಟ್ ಕೇಸ್ನ ಇಲ್ಲೇ ಇಟ್ಟಿದ್ದೀನಿ. ಅವನ್ ಯಾವನೋ ಸತ್ಯ ಹರಿಶ್ಚಂದ್ರ ನಿನ್ನನ್ನೇ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ದಲ್ಲ, ಅವನ್ನ ಕರ್ಕೊಂಡ್ ಬಾ, ನಾನು ನೋಡ್ತೀನಿ. ಒಂದು ವೇಳೆ ನೀನ್ ಹೇಳ್ದಂಗೆ ಅವನ್ ಬಂದ ಅಂತ ಇಟ್ಕೋ, ನಾನು ಸೋತೆ ಅನ್ಕೊಂಡು ಮನೆ ಬಿಟ್ಟು ಹೊರ್ಟೋಗ್ತೀನಿ. ಒಂದು ವೇಳೆ ಅವನು ಬರ್ಲಿಲ್ಲ ಅಂತ ಇಟ್ಕೋ, ಆವಾಗ ಮಾತ್ರ ನಾನು ನನ್ನ ಸೂಟ್ ಕೇಸು ಈ ಮನೇಲಿ ಇರ್ತೀವಿ, ನೀನಿರಲ್ಲ. ಆಲ್ ದ ಬೆಸ್ಟ್. ನೀನ್ ಇರ್ಬೇಕಾಗಿತ್ತು ಶಿವು. ಇವತ್ತು ಯಾಕೋ ನೀನ್ ತುಂಬಾ ನೆನ್ಪಾಗ್ತಿದ್ಯಾ. ನೀನು ನನ್ನ ಎಲ್ಲೋ ಕೂತ್ಕೊಂಡು ನೋಡ್ತಿದ್ಯಾ ಅಲ್ವಾ? ನೋಡ್ತಿದ್ರೆ ನಿಂಗೂ ಸಂಕಟ ಆಗ್ತಿರತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನೆಲ್ಲೋ ಓದಿದ್ದೆ, ನಮಗಾಗೋ ಸಂಕಟಕ್ಕಿಂತ ಮಕ್ಳಿಗಾಗೋ ಸಂಕಟ ತಂದೆ ತಾಯಿಗೆ ಜಾಸ್ತಿ ನೋವು ಕೊಡುತ್ತಂತೆ. ಬೇಡ, ನೀನ್ ಸಂಕಟ ಪಡ್ಬೇಡ, ನಾನೇ ಇನ್ನೂ ಗಟ್ಟಿ ಆಗ್ತೀನಿ. ದುಃಖ ಎದುರಿಸೋದನ್ನ ಕಲ್ತ್ಕೋತೀನಿ ಶಿವು. ಕಷ್ಟ ಮರ್ತು ಹೋರಾಡೋಕೆ ಜಗತ್ತೇ ಜೊತೆ ಆಗುತ್ತೆ ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು. ಏನ್ ಮೇಡಮ್, ಎಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ದೀರಾ? ಆರಾಧನಾ, ಏನಾಯ್ತು? ಅಳ್ತಾ ಇದೆಯಾ? ಓ, ಮಹೇಶ್ ಸರ್ ಜೊತೆ ಜಟಾಪಟಿ ಆದಂಗಿದೆ.
ಏನಾಯ್ತು? ಅದ್ರ ಬಗ್ಗೆ ಕೇಳ್ಬೇಡ, ನನಗೆ ಮಾತಾಡಕ್ ಇಷ್ಟ ಇಲ್ಲ. ಸರಿ, ಮಾತಾಡ್ಬೇಡ. ಆದ್ರೆ ನನ್ಗೊಂದ್ ಮಾತು ಹೇಳು, ಒಬ್ರು ಹಿಂಗೆ ಅಂತ ಗೊತ್ತಾದ್ಮೇಲೆ ಎಷ್ಟು ಅಂತ ಅವ್ರಿಗೋಸ್ಕರನೇ ಆಳೋದು ಹೇಳು? ನಿನ್ ತಲೆ ಹೋಗು, ನಿನ್ ಫಿಲಾಸಫಿ ಎಲ್ಲ ಬೇಡ ನನ್ಗೆ ಇವಾಗ. ಸರಿ, ಫಿಲಾಸಫಿಯಿಂದ ಹೊಟ್ಟೆ ತುಂಬಲ್ಲ, ಊಟ ಮಾಡ್ತೀಯಾ? ಸ್ವಲ್ಪ ತಿಂದೆ, ನಾನೇನಾದ್ರು ತಂದ್ಕೊಡ್ಲಾ? ಊಟ ಆಯ್ತು ಅಂತ ಅನ್ನಲ್ಲ, ಮತ್ ಸ್ವಲ್ಪ ತಿಂದೆ ಅಂತ ಅಂದ್ಯಲ್ಲ, ಅದಕ್ಕೆ ಇನ್ನೇನಾದ್ರೂ ತಿಂಡಿ ನಾನು ತಂದ್ಕೊಡ್ಲಾ ಅಂತ ಕೇಳ್ದೆ ಅಷ್ಟೆ. ಬೇಡ, ಬರ್ಬೇಡ ಅಂತ ಹೇಳಿಲ್ವಾ? ಆಯ್ತು, ಬರಲ್ಲ. ನೀನ್ ಇಷ್ಟೊಂದು ಅಳ್ತಿದ್ಯಾ ಅಂದ್ರೆ ಏನೋ ನೋವಾಗೋ ಹಾಗೆ ಹೇಳಿರ್ತಾರೆ. ಮಹೇಶ್ ಸರ್, ಏನಾಯ್ತು ಅಂತ ಹೇಳು. ಅದೆಲ್ಲ ಕೇಳೋಕ್ ಅಸಹ್ಯ, ಮಾತಾಡಿ ನನ್ ಬಾಯಾಗ ಹೊಲ್ಸ್ ಮಾಡ್ಕೊಳ್ಳಿ. ಮುಂದೇನ್ ಮಾಡೋದು? ಬೆಳಕಾಗೋವರೆಗೂ ಹೀಗೆ ಅಳ್ತಾ ಇರೋದ, ಅಥವಾ ಇಬ್ರು ಸೇರಿ ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡೋದ? ರವಿ, ನಮ್ ಕಂಪನಿ ಬಗ್ಗೆ ನಾಳೆನೆ ಒಂದ್ ನಿರ್ಧಾರ ಮಾಡ್ಬೇಡ. ಇದನ್ನೇ ಅನುಭವಿಸಿ ಸಾಕಾಗೋಗಿದೆ ನನ್ಗೆ. ಅವಮಾನ ಮಾಡೋರ್ಗೆ ಗೆಲ್ಲೋದ್ರ ಮೂಲಕನೇ ಒಂದ್ ಉತ್ತರ ಹೇಳ್ಬೇಕು. ಈಗ ಅಳ್ತಾ ಇದ್ರೆ ನನ್ಮೇಲೆ ನನಗೆ ನಾಚಿಕೆ ಅನ್ಸುತ್ತೆ. ಇದನ್ನೆಲ್ಲ ಮೀರಿ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಕಣೋ. ವೆರಿ ಗುಡ್, ಇದಪ್ಪ ಡಿಸಿಷನ್ ಅಂದ್ರೆ. ಈ ತರ ಮೋಟಿವೇಶನ್ ಇದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ನಾಳೆ ಬೆಳಿಗ್ಗೆ ಸಿಗೋಣ, ಈಗ ಆರಾಮಾಗಿ ಮಲ್ಕೋ. ಅದು ಏನು, ಇನ್ನೇನಾದ್ರೂ ಹೇಳೋದಿದ್ಯಾ? ಯಾರು ಬರ್ತಾರೆ ಮದುವೆ ಆಗಕ್ಕೆ? ಅವಳನ್ನ ಬರ್ತಾರೆ ಅಲ್ಲ, ಬಂದಿದ್ದಾರೆ. ಹೆಸರು ರವಿ ಅಂತ, ನನ್ನನ್ನ ಇಷ್ಟಪಡ್ತಿದ್ದಾರೆ.